ವಿಧಾನಸೌಧ ಸಮೀಪದ ರಾಜ್ಯಪಾಲರ ನಿವಾಸ ರಾಜಭವನ ಮರುನಾಮಕರಣ ಮಾಡಲಾಗಿದೆ. ರಾಜಭವನಕ್ಕೆ ಲೋಕಭವನ ಅಂತ ಮರುನಾಮಕರಣ ಮಾಡಲಾಗಿದೆ. ರಾಜಭವನವನ್ನ ಇನ್ಮುಂದೆ ಲೋಕಭವನ ಅಂತ ಬಳಕೆಗೆ ರಾಜ್ಯಪಾಲರ ಕಚೇರಿಯಿಂದ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅಧಿಕೃತ ಆದೇಶ ರವಾನೆಯಾಗಿದೆ. ಕೇಂದ್ರ ಗೃಹ ಮಂತ್ರಾಲಯದ ಸೂಚನೆ ಮೇರೆಗೆ ರಾಜಭವನದ ಹೆಸರು ಬದಲಾವಣೆಯಾಗಿದ್ದು, ರಾಜಭವನದ ಹೆಸರು ಬದಲಾಯಿಸಿ ಲೋಕಭವನ ಅಂತ ಮರುನಾಮಕರಣ ಮಾಡಲಾಗಿದೆ. ಮೆಟ್ರೋ ಜಾಗದಲ್ಲಿ ಖಾಸಗಿ ಹೋಟೆಲ್ಗಳಿಗೆ ಲೀಸ್ ಕೊಟ್ಟ ವಿಚಾರ ಸಂಬಂಧ ಬಿಎಂಆರ್ಸಿಎಲ್ ಎಂಡಿ ಸೇರಿ ಇತರರ ವಿರುದ್ಧ ಲೋಕಾಯುಕ್ತಗೆ ದೂರು ನೀಡಲಾಗಿದೆ. ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ ಸಿಕೆ ರಾಮಮೂರ್ತಿ ಹೈಕೋರ್ಟ್ಗೂ ಪಿಐಎಲ್ ಹಾಕಲು ನಿರ್ಧರಿಸಿದ್ದಾರೆ. ರಾಕೆಟ್ ಸ್ಲೆಡ್ ಮೂಲಕ ಏರ್ ಕ್ರಾಫ್ಟ್ ಎಸ್ಕೇಪ್ ಸಿಸ್ಟಮ್ ಪರೀಕ್ಷಿಸುವ ಸಾಮರ್ಥ್ಯವನ್ನ ಭಾರತ ಸಾಬೀತುಪಡಿಸಿದೆ. ಭಾರತ ಫೈಟರ್ ಜೆಟ್ ಎಸ್ಕೇಪ್ ಸಿಸ್ಟಮ್ ಅನ್ನ ಹೈಸ್ಪೀಡ್ ರಾಕೆಟ್ ಸ್ಲೆಡ್ ಮೂಲಕ ಭಾರತ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ. ಈ ಅಡ್ವಾನ್ಸ್ಡ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಲು ಡಿಆರ್ಡಿಒ ಜೊತೆಗೆ ಎಡಿಎ ಮತ್ತು ಎಚ್ಎಎಲ್ ಸಂಸ್ಥೆಗಳು ಕೈ ಜೋಡಿಸಿವೆ. ರಾಕೆಟ್ ಪ್ರೋಪಲ್ಷನ್ ಸಹಾಯದಿಂದ 2 ಹಳಿಗಳ ಮೇಲೆ ಎಸ್ಕೇಪ್ ಸಿಸ್ಟಮ್ ಅನ್ನ ಗಂಟೆಗೆ 800 ಕಿಲೋಮೀಟರ್ ವೇಗದಲ್ಲಿ ಚಲಾಯಿಸಿ ಪರೀಕ್ಷೆ ಮಾಡಲಾಯಿತು. ತುರ್ತು ಸಂದರ್ಭದಲ್ಲಿ ಫೈಟರ್ ಜೆಟ್ನಿಂದ ಪೈಲಟ್ ಅಥವಾ ಸಿಬ್ಬಂದಿ ಹೊರ ಹಾರಲೆಂದು ವಿಶೇಷವಾದ ಏರ್ ಕ್ರಾಫ್ಟ್ ಎಸ್ಕೇಪ್ ಸಿಸ್ಟಮ್ ಇರುತ್ತೆ. ಈ ಎಸ್ಕೇಪ್ ಸಿಸ್ಟಮ್ನ ಪರೀಕ್ಷೆ ಮಾಡುವ ವ್ಯವಸ್ಥೆ ಮತ್ತು ಸಾಮರ್ಥ್ಯ ಕೆಲವೇ ದೇಶಗಳಿಗೆ ಇರುತ್ತೆ. ಈ 4-5 ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ತೆಲಂಗಾಣದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಮಹಿಳೆಯೊಬ್ಬರು ಅಮೆರಿಕದಿಂದ ಆಗಮಿಸಿದ್ದಾರೆ. ಕರ್ನೂಲ್ ಜಿಲ್ಲೆಯ ಲಟ್ಟುಪಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತಿದೆ. ಹೀಗಾಗಿ ಅಮೆರಿಕದಲ್ಲಿ ಕೆಲಸಕ್ಕೆಂದು ತೆರಳಿದ್ದ ಮಹಿಳೆಯೊಬ್ಬರು ಚುನಾವಣೆಯಲ್ಲಿ ಸ್ಪರ್ಧಿಸಲೆಂದೇ ತವರಿಗೆ ಮರಳಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಇದ್ದು, ಹೀಗಾಗಿ ಬೆಂಬಲಿಗರು ಮಹಿಳೆಯನ್ನ ಕರೆಸಿ ತರಾತುರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಇದರಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಉತ್ಸಾಹ ತುಂಬಿದೆ. ವಿಧಾನಸೌಧ ಸಮೀಪದ ರಾಜ್ಯಪಾಲರ ನಿವಾಸ ರಾಜಭವನ ಮರುನಾಮಕರಣ ಮಾಡಲಾಗಿದೆ. ರಾಜಭವನಕ್ಕೆ ಲೋಕಭವನ ಅಂತ ಮರುನಾಮಕರಣ ಮಾಡಲಾಗಿದೆ. ರಾಜಭವನವನ್ನ ಇನ್ಮುಂದೆ ಲೋಕಭವನ ಅಂತ ಬಳಕೆಗೆ ರಾಜ್ಯಪಾಲರ ಕಚೇರಿಯಿಂದ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅಧಿಕೃತ ಆದೇಶ ರವಾನೆಯಾಗಿದೆ. ಕೇಂದ್ರ ಗೃಹ ಮಂತ್ರಾಲಯದ ಸೂಚನೆ ಮೇರೆಗೆ ರಾಜಭವನದ ಹೆಸರು ಬದಲಾವಣೆಯಾಗಿದ್ದು, ರಾಜಭವನದ ಹೆಸರು ಬದಲಾಯಿಸಿ ಲೋಕಭವನ ಅಂತ ಮರುನಾಮಕರಣ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.